ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಮ್ ಎನ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಅತಿ ಸುಲಭವಾಗಿ ಮಕ್ಕಳು ಸಹ ಮಾಡ್ಬೋದಂತಹ ಒಂದು ಬರ್ಗರ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬರ್ಗರ್ ಅಂತೂ ತುಂಬ ಅದ್ಭುತವಾಗಿ, ಟೇಸ್ಟಿಯಾಗಿ, ಈಸಿಯಾಗಿ ಮನೆಯಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದಂತಹ ಒಂದು ರೆಸಿಪಿಯಾಗಿದೆ. ಹಾಗಾದರೆ ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಬಿಸಿಯಾಗಿರೋಂಥ ಪ್ಯಾನಿಗೆ 1 ಕ್ಯೂಬು ಬೆಣ್ಣೆ ತೊಗೊಂಡು ಈ ಥರ ಎಲ್ಲ ಕಡೆಗೂ ನೀಟಾಗಿ ಹಚ್ಕೊಳ್ಳಿ. ಹಚ್ಚಿ ಆದ ನಂತರ ನಾವು ಈ ಥರ ಬನ್ನ ಎರಡೆರಡು ಕಟ್ ಮಾಡಿಬಿಟ್ಟು ಈ ಥರ ಮೀಡಿಯಮ್ ಹದದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆದ ತಕ್ಷಣ ನಾವು ಅದಕ್ಕೆ ಟೊಮೊಟೊ ಕೆಚಪ್ಪು ಹಾಕ್ಬಿಟ್ಟು ಅದಕ್ಕೆ ಮೊಯನೀಸ್ ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಇದಾದ ನಂತರ ಈರುಳ್ಳಿ ಸ್ಲೈಸ್ನ ಈ ಥರ ಕಟ್ ಮಾಡಿಬಿಟ್ಟು ಜೋಡಿಸಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಚಿಕನ್ ದಾಲ್ ವಡೆ ಮಾಡಿ ತೋರಿಸಿದೆ. ಆ ವಡೆನೇ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಂಗಡಿಲೂ ಸಹ ತಂದು ಮಾಡ್ಬೋದು ಅಥವಾ ಮನೇಲಿ ಬೇಕಾದ್ರೆ ಪ್ರಿಪೇರ್ ಮಾಡೋದು. ಅದಾದ ನಂತರ ಸೌತೆಕಾಯಿ ಸ್ಲೈಸನ್ನ ಈ ಥರ ಜೋಡಿಸ್ಕೊಳ್ಳಿ. ಸೌತೆಕಾಯಿ ಸ್ಲೈಸು ಜೋಡಿಸಿ ಆದ ನಂತರ ನಾವು ಈಗ ಟೊಮೊಟೊ ಸ್ಲೈಸನ್ನು ಸಹ ಇದೇ ಥರನೇ ಜೋಡಿಸ್ಕೊಳ್ಳಿ. ಜೋಡಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಾದ ನಂತರ ಸ್ವಲ್ಪ ಖಾರ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಇದಾದ ನಂತರ ಮತ್ತೆ ನಾವು ಆ ಬ್ರೆಡ್ ತುಂಡುಗಳನ್ನ ಈ ಥರ ಕ್ಲೋಸ್ ಮಾಡಿಬಿಟ್ರೆ ನೋಡಿರಲ್ಲ ಸೂಪರಾಗಿ ಬಂದಿದೆ. ಅದಕ್ಕೆ ಬೇಕಾದ್ರೆ ನೀವು ಡೆಕೋರೇಷನ್ಗೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಬರ್ಗರ್ ಮಾಡ್ಬೋದು. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ನೀವು ಸಹ ಇದೇ ಥರನೇ ಮನೆಯಲ್ಲಿ ಬರ್ಗರ್ ಮಾಡಿ ಮಕ್ಕಳಿಗೆ ಕೊಡಿ, ನೀವು ಸಹ ತಿನ್ನಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಎಮ್ ಎನ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ಹೊಸಬರು ನೋಡ್ತಾಯಿದ್ರೆ ಅವರು ಸಹ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿಯೊಂದಿಗೆ, ಹಾಗೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ವಂದನೆಗಳು.